ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಾಗ್ಯಂಗೆ ರೈನಿ ಹಾಲಿಡೇ ಸಿಕ್ಕಿದೆ. ಹಾಗಾಗಿ ನಾನು ಮತ್ತು ಪ್ರಾಗ್ಯ ಅಮ್ಮನ ಮನೆಗೆ ಹೊರಟಿದ್ವಿ. ಅಮ್ಮನಿಗೆ ನಾವು ಬರೋದು ಗೊತ್ತಿಲ್ಲ, ಮತ್ತು ಸ್ವಲ್ಪ ರಿಲಯನ್ಸಲ್ಲಿ ಸ್ವಲ್ಪ ಐಟಮ್ ತೊಗೊಳ್ಳಿಕ್ಕಿತ್ತು. ತೊಗೊಂಡ್ಬಿಟ್ಟು ಇವಾಗ KSRTC ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇದು ಡೈರೆಕ್ಟಾಗಿ ಇವಾಗ ನಮ್ಮ ಊರಿಗೆ ಹೋಗ್ತದೆ. 6:15 ರೀಚ್ ಆಗಿಬಿಡುತ್ತೆ. ನೋಡಿ ಫ್ರಂಟ್ ಬಸ್ಸಿನ ಫ್ರಂಟ್ ನೋಡಿ ಇದು ಚಾರ್ಜ್. ನಮಗೆ ತಂಪಾಗಿ ನೈಸ್ ನಿದ್ರೆ ಬರ್ತದೆ. ಅದಕ್ಕೆ ಈಗ ನಿದ್ರೆ ಮಾಡ್ತೇವೆ. ಒಳ್ಳೆ ತಂಪು ಗಾಳಿ ಬರ್ತಿದೆ. ಹಾಗೆ ಇಲ್ಲಿ ಬನ್ನಿ, ಇಲ್ಲ ಓಕೆ ಇಲ್ಲಿ ಇದು ಸ್ವಿಚ್ ಬೋರ್ಡ್ ಇದೆ. ಇದು ಒಂದೊಂದು ತೋರಿಸಿ ಅದು ಚಾರ್ಜ್ ಇಡೋಕ್ಕೆ, ಮೊಬೈಲ್ ನೋಡೋಕ್ಕೆ. ಅದು ಆಮೇಲೆ ಲೈಟ್ ನಾನು ಮಾಡ್ತಿರ್ತಾರೆ. ನಾನು ಅನ್ಕೊಳ್ತೀನಿ ಒಳ್ಳೆದು ನಿದ್ರೆ ಮಾಡಿ ಬೆಳಕಿದೆ. ಅದಕ್ಕೆ ನಾನು ಕರೆಂಟ್ಗೂ ಬೆಳಗ್ಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಕಡೆ ಗ್ರೀನರಿಯಾಗಿ ಕಾಣ್ತಾ ಇದ್ದೆ. ಮಳೆ ಬಂದು ಇವಾಗ ಅಲ್ಲಿ ಪೇರಳೆ ಹಣ್ಣಾಗಿದೆ, ಕೊಯ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆನೆ ಬಂದು ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕಾಗಿ ಇಲ್ಲಿ ನೋಡಿ ಎಷ್ಟು ಪೇರಳೆ ಹಣ್ಣಾಗಿದೆ. ಇನ್ನೂ ಸಹ ಇದೆ, ಮತ್ತು ಹೋಗುವಾಗ ನಾವು ತಗೊಂಡು ಹೋಗಿದ್ದು. ಈಗ ಜಾಸ್ತಿ ಕೊಯ್ಲಿಲ್ಲ, ಜಾಸ್ತಿ ಹಣ್ಣಾಗಿದ್ದು ಮಾತ್ರ ಕೊಯ್ದಿದ್ದೀನಿ. ಸ್ವಲ್ಪ ಹಣ್ಣಾಗಿರೋದನ್ನು ನಾಡಿದ್ದು ನಾಳೆ ಹೋಗ್ಬೇಕು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ಪತ್ರೊಡೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಇದೀಗ ಒಗ್ಗರಣೆ ಆಗ್ತಾ ಇದ್ದಾರೆ. ಅಮ್ಮ ಮಾಡಿದ ಪತ್ರೊಡೆ ಟೇಸ್ಟ್ ಮಾಡುವ. ಚೆನ್ನಾಗಿದ್ಯಾ? ಟೇಸ್ಟ್ ಮಾಡುವ. ಚೂರು ತಿನ್ನು, ಬೇಡ ಅಂದ್ರೆ ಹುಗ್ಗಿ, ಒಳ್ಳೆ ಇದೆ. ಸ್ವೀಟ್ ಆಗಿ ಒಳ್ಳೆ ಆಗಿದೆ. ಭಾಗ್ಯ ಪತ್ರೊಡೆ ತಿನ್ನುವುದಿಲ್ಲ, ಹಾಗಾಗಿ ಅವಳಿಗೆ ಒಂದು ಚಪಾತಿ ಮಾಡ್ತಾ ಇದ್ದೇನೆ. 2 ಚಪಾತಿ ಅಷ್ಟೇ. ಅವಳಿಗೆ ಪತ್ರೊಡೆ ಸ್ವಲ್ಪ ತಿಂದ್ಲು, ಜಾಸ್ತಿ ತಿನ್ನುವುದಿಲ್ಲ. ಪ್ರಾಗ್ಯನಿಗೋಸ್ಕರ ಚಪಾತಿ ಮಾಡಬೇಕು. ಅವಳಿಗೆ ನನ್ನ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕು ಮಗುವನ್ನು ನೋಡ್ಲಿಕ್ಕೆ. ಅದಕ್ಕೆ ಈಗ ಬೇಗ ತಿಂಡಿ ಮಾಡ್ಕೊಡು ಅಂತ ಕಾಯ್ತಾ ಇದ್ದಾಳೆ, ಮಗು ಜೊತೆ ಆಟ ಆಡ್ಬೇಕಂತ. ನಾನು ಫೋಟೋ ತೆಗಿತೇನೆ ನಿಮ್ಮದು ಎಲ್ಲರದ್ದು. ಮೊನ್ನೆಲ್ಲ ನಾನು ನಿಮ್ಗೆ ತೋರಿಸ್ಲಿಲ್ಲ, ಯಾಕಂದ್ರೆ ನಾನು ಇಲ್ಲೇ ಇಟ್ಟಿ ಹೋಗಿದ್ದೆ. ಅದನ್ನು ತೋರ್ಸಕ್ ಬಾಕಿ ಇದ್ದಿತ್ತು ಅಲ್ವಾ? ಪ್ರಾಗ್ಯನಿಗೆ ಚಪಾತಿಗೆ ಅಂತ ಬಟಾಟೆ ಸಾರಾ? ನೋ ಬಟಾಟೆ, ಓನ್ಲಿ ಚಪಾತಿ. ಓನ್ಲಿ ಚಪಾತಿ? Yeah, I like only chapati. Fry should be so much fry. Don't touch. ಬಟ್ಟೆ ಒಗಿಲಿಕ್ಕೆ ಉಂಟು, ಮನೆಯೆಲ್ಲ ಕ್ಲೀನ್ ಮಾಡಿ ಸೀದಾ ಬಟ್ಟೆ ಒಗಿಲಿಕ್ಕೆ ಹೋಗು. ಹಾಗೆ ಹಾಡಿಯಲ್ಲಿ ಅಣಬೆ ಇರ್ತದಲ್ಲ, ಅದೇ ಆಗಿ ಬರಲ್ಲ. ನೀನ್ ಬರುದು, ನಾನು ಹೋಗಿರ್ತೇನೆ. ಹೋಸಲ ಪ್ರಾಗ್ಯನನ್ನು ಕರ್ಕೊಂಡೋಗಿ ಪ್ರಾಗ್ಯನಿಗೆ ಸೊಳ್ಳೆ ಕಚ್ಚಿ ಹಾಕಿತ್ತು. ಅವಳು ಅದಕ್ಕೆ ಬರಲ್ಲ ಅಂತ ನಾನು ಹೋಗಿ ನೋಡ್ಕೊಬಲ್ಲ. ಅದ್ರ ಬದಲು ನಾನು ಹೋಗಿ ಅಲ್ಲಿ ಮೀನಜ್ಜಿ ಮನೆಗೆ ಪುದಸೆ.
ಇಲ್ಲಿ ಅಜ್ಜನೂ ಇಪ್ಪದಿಲ್ಲ, ನೀನು ಇಪ್ಪದಿಲ್ಲ. ಆಗ ನಾನು ಅಯ್ಯಯ್ಯೋ ಭಾರಿ ದೊಡ್ಡ ನಾಟಕ ಮಾಡ್ತಾಳೆ. ಎಂತ ನಾಟಕ ಅಂದ್ರೆ ಪ್ರಾಗ್ಯನಷ್ಟು ದೊಡ್ಡ ನಾಟಕದವಳೇ ಇಲ್ಲ ಅಂತ ಮಾಡಾಕಿದ್ದೀನಿ ನಾನು. ಅವ್ರ ಅಜ್ಜ ನೀನು ಫಸ್ಟಿಗೆ ಅಲ್ಲಿ ಡಿಕ್ಟೇಷನ್ ಏನ್ ಕೊಟ್ಟಿದ್ದಾರೆ ಅದನ್ನ ಕಲ್ತು ನಂಗೆ ಹೇಳಿ ಹೋಗ್ಬೇಕು. ಏನು ಅಲ್ಲಿ ಮಗು ಎದ್ದು ಶಾಲೆಗೆ ಹೋಗುದಿಲ್ಲ, ಮನೇಲಿ ಇರ್ತಾಳೆ, ಇಷ್ಟೊತ್ತಿ ಒಳಗೆ ಎದ್ದಿರ್ತಾಳೆ. ಎದ್ದಿರ್ಲಿ, ಏನ್ ಕೆಟ್ಟೋಗಿಲ್ಲ, ನಂಗೆ ಡಿಕ್ಟೇಷನ್ ಕಲ್ತು ಹೇಳು. ಎದ್ದು ಅಂತ ಹೇಳ್ತೇವೆ. ಮೂರ್ ಚಪಾತಿ ಆಯ್ತು. ನಿಂಗೆ ಎಷ್ಟು ಚಪಾತಿ ಬೇಕು ತಿನ್ನು, ಆಯ್ತಾ? ಎಷ್ಟು ಚಪಾತಿ ಬೇಕು ತಿನ್ನು. 3 ಚಪಾತಿ ರೆಡಿ ಆಯ್ತು. ಈಗ ಚಪಾತಿ ಮಾಡಿ ಪ್ರಾಗಿಯನ್ನು ಕೊಟ್ಟು ಮತ್ತೆ ನಮ್ಗೆಲ್ಲ ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಧೂಳು ಆಗಿರ್ತದಲ್ಲ, ಕ್ಲೀನ್ ಮಾಡ್ತಾಯಿದ್ದೆ. ಅಪ್ಪ ಹೇಳಿದರು ಸ್ವಲ್ಪ ನಾನು ಮೇಲಿಂದ ಮೇಲೆ ಕ್ಲೀನ್ ಮಾಡಿದ್ದೀನಲ್ಲ ಅಂತ. ಅಷ್ಟೇನು ಧೂಳಿರಲಿಲ್ಲ, ಆದರೂ ನಾವು ಬಂದ ಮೇಲೆ ಒಂದು ಸ್ವಲ್ಪ ನಮ್ಮ ಕೆಲಸ ಕೂಡ ಮಾಡಬೇಕಲ್ಲ, ಹಾಗಾಗಿ ನಾನೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಇದು ಟಿ ವಿ ಸ್ಟ್ಯಾಂಡಲ್ಲಿ ಸ್ವಲ್ಪ ಧೂಳಿತ್ತು, ಇದರಲ್ಲೆಲ್ಲ ಅಷ್ಟೇನಿರಲಿಲ್ಲ. ಅಪ್ಪ ಕ್ಲೀನ್ ಮಾಡಿದ್ರಂತ ಹೇಳಿದರು. ಪ್ರಾಗಿ ನೋಡಿ, ನಾನು ಚಿಕ್ಕಮ್ಮನ ಮನೆ ಹೋಗ್ಬೇಕಂತ ಹೇಳಿ ಬೇಗ ಕಳಿಸು ಅಂತ ನಾನು ತಲೆ ತಿಂತಾ ಇದ್ದಾಳೆ. ಪ್ರಾಗ್ಯ ಚಿಕ್ಕಮ್ಮನ ಮನೆಗೆ ಹೋದ್ಲು. ನಾನು ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಿ ಹಾಗೆ ನೆಲ ಒರೆಸಿ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಉಂಟು. ಹಾಗೆ ಸ್ವಲ್ಪ ಮೇಲಿಂದ ಮೇಲೆ ಎಲ್ಲ ಕ್ಲೀನ್ ಮಾಡಿದೆ. ಡೀಪ್ ಕ್ಲೀನ್ ಮಾಡೋಷ್ಟು ಟೈಮ್ ಇಲ್ಲ ಇವತ್ತು, ಹಾಗೆ ಮೇಲಿಂದ ಮೇಲೆ ಕ್ಲೀನ್ ಮಾಡಿದೆ ಎಲ್ಲ ಕಡೆ. ಹಾಗೆ ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಟಿವಿ ಸ್ಟ್ಯಾಂಡ್ ಹತ್ರ ಅಲ್ಲಿ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಸ್ವಲ್ಪ ಮಳೆ ಕಮ್ಮಿ ಉಂಟು. ಬಟ್ಟೆ ಎಲ್ಲ ವಾಶ್ ಮಾಡಿ ಒಂದ್ಸಲ ಹೋಗಿ ಅಣಬೆ ಉಂಟ ಮಶ್ರೂಮು ಇದೆಯಾ ನೋಡ್ಕೊಂಬರೋದು. ನನ್ನ ಪ್ರಕಾರ ಆಗಿ ಹೋಗಿದೆ ಅನ್ಕೊಂತೀನಿ, ನೋಡುದು ಒಂದ್ಸತಿ ಹೋಗಿ ನೋಡ್ಕೊಬರೋದು. ಹಾಗೆ ಒಂದು ಕ್ಲೀನ್ ಮಾಡಿ ಮನೆ. ಮತ್ತೆ ನಾನು ಮಧ್ಯಾಹ್ನ ಮಾಯಿ ಮನೆಗೆ ಹೋಗುವ ಅಂತ ಇದ್ದೀನಿ. ಮಾಯಿ ಬರ್ಲಿಕ್ಕೆ ಹೇಳಿದ್ದಾರೆ, ನೋಡಬೇಕು. ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಹಾಗೆ ಇವತ್ತು ಕೂಡ ಪ್ರಾಗಿಂಗ್ಗೆ ಸ್ಕೂಲ್ ರಜೆ ಆಯಿತು. ನಿನ್ನೆ ಒಂದ್ಸಲ ಸ್ಕೂಲಿಂದ ಮೆಸೇಜ್ ಬಂದಿತ್ತು, ಸ್ಕೂಲ್ ಉಂಟು ಮಕ್ಕಳಿಗೆ ಅಂತ. ನಾನು ಅನ್ಕೊಂಡೆ ಅಯ್ಯೋ ನಾವು ಬಂದಾಯ್ತಲ್ಲ ಅಂತ ಹೇಳಿ. ಹಾಗೆ ಇವತ್ತು ಅವಳಿಗೆ ಕ್ಲಾಸ್ ಇರಲಿಲ್ಲ, ನಮಗೆ ಪೇರೆಂಟ್ಸ್ ಅವ್ರಿಗೆ ಮೀಟಿಂಗ್ ಇತ್ತು, PT ಅದು ಅಷ್ಟೇ, ಮತ್ತೆಂತ ಇರಲಿಲ್ಲ. ನಾನು ಹಾಫ್ ಡೇ ರಜಾ ಆಯ್ತಲ್ಲ, ನೋಟ್ಸ್ ಗೀಸ್ ಕೊಟ್ರೆ ಎಂತ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಫೈನಲಿ ರಜಾ ಅಂತ ಮೆಸೇಜ್ ಬಂತು ಬೆಳಿಗ್ಗೆ. ಇಲ್ಲಿ ಸಹ ಉಡುಪಿ ಡಿಸ್ಟಿಕಲ್ ಸಹ ಇವತ್ತು ರಜೆ ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸ್ವಲ್ಪ ಮಳೆ ಉಂಟು, ಬಿಸಿಲೆಂತ ಇಲ್ಲ. ನಿನ್ನೆ ಮಂಗಳೂರಲ್ಲಿ ಇದ್ದಷ್ಟು ಬಿಸಿಲು ಇಲ್ಲಿಲ್ಲ. ಮಳೆ ಪಿರಿ ಆದ್ರೂ ಬರ್ತಾ ಇರ್ತದೆ ಈ ಕಡೆ ಮಳೆ. ಹಾಗೆ ಅಪ್ಪ ಇವಾಗ ಬಿಡ್ಲಿಕ್ಕೆ ಹೋಗಿದ್ದಾರೆ ಪ್ರಾಗ್ಯನನ್ನು ಚಿಕ್ಕಮ್ಮನ ಮನೆಗೆ. ಅಲ್ಲಿ ಮಗು ಉಂಟಲ್ಲ, ಅವಳಿಗೆ ಮಕ್ಕಳ ಜೊತೆ ಆಟ ಆಡೋದಂದ್ರೆ ತುಂಬಾನೇ ಇಷ್ಟ ಅವಳಿಗೆ. ಹಾಗೆ ನಾನಿವಾಗ ಬೇಗ ಮನೆಯೆಲ್ಲ ಸ್ವಲ್ಪ ಕಮ್ಮಿ ಇತ್ತಂತ ಅಣಬೆ ಹಾಕೋಣ ಅಂತ ಬಂದರೆ ನನಗೆ ಯಾಕೋ ಎಲ್ಲ ಮುಗ್ದು ಹೋಗಿದೆ ಅಂತ ಅನಿಸ್ತದೆ. ನಾವು ಬಂದಿದ್ದೆ ಲೇಟ್. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ. ಸುಮಾರು ಜೂನ್ ಎಂಡಲ್ಲೇ ಆಗ್ತದೆ. ಈ ಸಲ ಮಳೆ ಸ್ವಲ್ಪ ಕಮ್ಮಿ ಇತ್ತಲ್ಲ, ಹಾಗೆ ಮರದ ಎಲೆ ಎಲ್ಲ ಕೊಳೆತು ಆಗ್ತದೆ. ಈ ಸಲ ಆಗಿದೆ ಇಲ್ಲೋ ಗೊತ್ತಿಲ್ಲ, ಒಂದು ಸಹ ಸಿಗ್ತಾ ಇಲ್ಲ. ನೋಡ್ತಾ ಇದ್ದೀನಿ, ಎಲ್ಲೂ ಸಹ ಕಾಣ್ತಿಲ್ಲ. ಲಾಸ್ಟ್ ಟೈಮ್ ಆದರೆ ನನಗೆ ಸುಮಾರು ಸಿಕ್ಕಿತ್ತು, ತುಂಬ ಸಿಕ್ಕಿತ್ತು, ಎಲ್ಲ ಕಡೆ ಇರ್ತಿತ್ತು. ಈ ಸತಿ ಇಲ್ಲ. ನಾನು ಓಡಿ ಬಂದಿದ್ದೇ ಆಯಿತು, ಸಿಗಲೇ ಇಲ್ಲ. ಇದು ನೋಡಿ, ಇದೆಲ್ಲ ಹಾಳಾಗಿದೆ. ಇದು ತಿನ್ನೋಕ್ಕೂ ಹೆದರಿಕೆ ಆಗ್ತದೆ. ನಾನು ಸೊಳ್ಳೆ ಕಡಿಸ್ಕೊಳ್ಳೋಕೆ ಬಂದಂಗಾಯ್ತು, ಸೊಳ್ಳೆ ಕಡಿಸಿಕೊಳ್ಳೋಕೆ ಬಂದಾಗಾಯ್ತು. ಎಲ್ಲೂ ಸಹ ಇಲ್ಲಪ್ಪ. ಒಂದು 10 ಆದರೂ ಸಿಕ್ಕಿದೆ, 10 ಬೇಡ, ಒಂದು 5 ಆದರೂ ಸಿಕ್ಕಿದ್ರೆ ಬಂದಿದ್ದಕ್ಕೆ ಸಾಕಿತ್ತು. ಒಂದು ಸಹ ಸಿಗುವ ಹಾಗೆ ಕಾಣುವುದಿಲ್ಲ. ಎಲ್ಲ ಆಗಿ ಹೋಗಿದೆ ಇರಬೇಕು. ನಾನು ತೊಟ್ಟೆಲ್ಲ ಹಿಡ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದೆ ಸಿಗ್ತದೆ ಅಂತ. ಇಲ್ಲಿ ಬಂದು ನೋಡಿದ್ರೆ ಒಂದು ಸಹ ಇಲ್ಲ. ಎಂಥ ಅವಸ್ಥೆ, ಒಂದೇ ಒಂದಿಲ್ಲ. ಈ ಸಲ ಬೇಗ ಬರಬೇಕು, ನೇರಳೆ ಹಣ್ಣೆಲ್ಲ ತಿನ್ನಬೇಕು ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಹಾಗೇ ಇಲ್ಲ. ಬರುವಾಗ ಎಲ್ಲ ನೇರಳೆ ಹಣ್ಣೆಲ್ಲ
ಹಾಗೆ ಮರದಲ್ಲಿ ಎಲೆ ಉಂಟಂತ. ಓ ಇಲ್ಲಿ ಉಂಟು, ನೆರಳನ್ನುಂಟು ಉಂಟು, ನನಗೆ ಸಿಕ್ಕಿತು. ಎಷ್ಟು ಟೈಮ್ ಆಯ್ತು ಗೊತ್ತಾ ನಾನು ತಿನ್ನೋದು. ಅಮ್ಮ ಬೈದಿದ್ದಾಳೆ ತಿನ್ಬೇಡ ಅಂತ, ಅದು ನಾ ತಿನ್ನಲ್ಲ, ಜ್ವರ ಬರ್ತದೆ ಅಂತ. ಹಾಗೆ ಹೇಳಿದಾಳೆ, ನೇರಳೆ ಹಣ್ಣಿದ್ರು ನಂಗೆ ಕೊಡು ಮಮ್ಮಿ ಅಂತ. ಹಾಂ, ನಾಯಿಗೆಲ್ಲ ಕೆಂಪಾಗಿದೆ. ಜಾಸ್ತಿ ಇಲ್ಲ, ಒಂದೊಂದು ಮರದಲ್ಲಿ ಅಣಬೆ ಸಿಕ್ಕಿಲ್ಲ, ಆದ್ರೆ ನೇರಳೆ ಹಣ್ಣಾದರೂ ಸಿಗ್ತಲ್ಲ. ಮರದಡಿ ಎಲ್ಲ ಬಿದ್ದೋಗಿದ, ಮೇಲೆ ತೆಗಿಲಿಕ್ಕಾಗುದಿಲ್ಲ. ಮಳೆ ಬಿದ್ದಿದೆಯಲ್ಲ, ಹಾಗಾಗಿ ಅಷ್ಟು ಸಿಹಿ ಇಲ್ಲ ಸ್ವಲ್ಪ. ಇದೊಂದು ತಿನ್ನುವ ಗಂಟ್ಲು ಕಟ್ಟಾಗುತ್ತದೆ. ಕಣ್ಣಲ್ಲೆಲ್ಲ ನೀರು ಬಂತು, ಗಂಟ್ಲು ಕಟ್ಟ. ಹೇಗೂ ಇಲ್ಲಿ ತನಕ ಬಂದಿದ್ದೀನಲ್ಲ, ಚಿಕ್ಕಮ್ಮನ ಮನೆಗೆ ಹೋಗಿ ಮಗುನ ನೋಡ್ಕೊಂಡು ಹೋಗ್ತೀನಿ. ಭಾಗ್ಯ ಅಲ್ಲೇ ಇದ್ದಾಳೆ. ನಾವೀಗ ಮಾಯಿ ಮನೆಗೆ ಹೋಗ್ಬೇಕು, ಪಟ್ಟಂತ ಹೋಗ್ಬೇಕು. ಅಪ್ಪನಿಗೆ ಹೇಳ್ತೀನಿ. ನಿನ್ನೆ ವಿಡಿಯೋ ಮಾಡಿದ್ದು, ಮತ್ತು ನನಗೆ ಮಧ್ಯಾಹ್ನ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ನಾನು ಮಾಯಿ ಮನೆಗೆ ಹೋದೆ, ಅಲ್ಲಿ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸೀದಾ ಬಂದೆ ಮನೆಗೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಮಾರ್ನಿಂಗಿಂದ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಅರ್ಶಿಣದೆಲೆ ತುಂಬ ಆಗಿತ್ತು. ನನಗೆ ಅರ್ಶಿಣದೆಲೆ ಕಡುಬು ಅಂದರೆ ತುಂಬಾ ಇಷ್ಟ ಆಯಿತಾ. ಆ್ಯಕ್ಚುಲಿ ಏನಂದರೆ ತುಳುನಾಡು ಕಡೆ ಎಲ್ಲ ನಾಗರ ಪಂಚಮಿ ಮೊದಲೆಲ್ಲ ಮಾಡಲ್ಲ, ನಾಗರ ಪಂಚಮಿ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಮಾಡ್ತಾರೋ ಅಷ್ಟು ನನಗೆ ಗೊತ್ತಿಲ್ಲ. ನಮ್ಮ ಮನೇಲಂತೂ ಅಮ್ಮ ಕೆಲಸಕ್ಕೆ ಮೊದಲಿಂದನೂ ಹೋಗ್ತಿರೋದ್ರಿಂದ ಅವರಿಗೆ ಟೈಮ್ ಸಿಗ್ತಾ ಇರಲಿಲ್ಲ ಇದೆಲ್ಲ ಬೆಳಿಗ್ಗೆ ಎಲ್ಲ ಮಾಡಿ ಕೂತ್ಕೊಳ್ಳೋಕ್ಕೆ. ನಾಗರ ಪಂಚಮಿ ಟೈಮಲ್ಲಿ ನಮ್ಮ ಮನೇಲಿ ಏನು ಮಾಡ್ತಿರ್ಲಿಲ್ಲ. ನಂಗೆ ಬೇರೆಯವ್ರ ಮನೆಯೆಲ್ಲ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಏನು ಅಂದರೆ ಅಮ್ಮ ಯಾವತ್ತು ಟೈಮ್ ಇರ್ತದೆ ಆವಾಗ, ಅವ್ರಿಗೆ ಟೈಮ್ ಇರ್ತದೆ ಆವಾಗ ಮಾಡಿ ಕೊಡ್ತಾಯಿದ್ರು. ಇವಾಗ ನಾನೇ ಮಾಡೋದು ಹೇಗೆ ಮಾಡೋದಂತ ಒಂದು ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಮಂಡೇ ತಮ್ಮ ಮತ್ತು ತಮ್ಮನ ಹೆಂಡತಿ ಎಲ್ಲ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಾಡಿಕೊಡುವ, ಅವರಿಗೆಲ್ಲ ಯಾವಾಗಲೂ ಸಿಗಲ್ಲಲ್ಲ, ಅದಕ್ಕೆ ಸ್ವಲ್ಪ ಎಲೆ ಜಾಸ್ತಿನೇ ತಗೊಂಡೆ. ನಿನ್ನೆ ವಿಡಿಯೋ ಮತ್ತೆ ನೈಟ್ ಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಇವತ್ತು ನಾವು ಹೊರಟಿದ್ದು ಮಂಗಳೂರಿಗೆ, ಅದಕ್ಕೆ ಸ್ವಲ್ಪ ಅರಿಶಿಣದೆಲೆಲ್ಲ ತಕೊಂಡು ಹೋಗುವ ಅಂತ ಹೇಳಿ. ಅರಶಿನದ ಎಲೆ ಇಲ್ಲಿ ನೋಡಿ, ನಮ್ಮನೇಲಿ ದೊಡ್ಡ ದೊಡ್ಡ ಎಲೆ ಉಂಟು, ಚೆನ್ನಾಗಿದೆ ಮಾತ್ರ. ಇದು ನಾಗರ ಪಂಚಮಿ ಟೈಮಲ್ಲಾದರೆ ಎಲ್ಲರಿಗೂ ಯೂಸ್. ನಾವು ಮಾಡಿ ತಿಂತೀವಿ ನಾಗರ ಪಂಚಮಿ ಟೈಮಲ್ಲಿ ಅಂತಲ್ಲ, ಎಲ್ಲ ಟೈಮಲ್ಲೂ ಸಿಕ್ಕಿದ್ರೆ ಎಲೆ ಯಾವಾಗ ಬೇಕಾದರೂ ಅರಿಶಿಣದೆಲೆ ಕಡುಬು ಮಾಡಿ ತಿನ್ನುದೆ.
ಹಾಗೆ ಸ್ವಲ್ಪ ಇದೆಂತ ಸೊಪ್ಪು, ಕರಿಬೇವಿನ ಸೊಪ್ಪು. ಇದನ್ನೀಗ ಅಪ್ಪನ ಹತ್ರ ಚಂದ ಮಾಡಿ ಕಟ್ಟಿ ಕೊಡಕ್ಕೆ ಹೇಳಬೇಕು. ಹಾಗೆ ಇಲ್ಲಿ ನೋಡಿ, ಇದು ಎಂತ ಪೇರ್ಲೆಕಾಯಿ ಇಷ್ಟಿದೆ. ಇದರಲ್ಲಿ ಕಾಯಿ ಅಂತ ಹಣ್ಣಿಲ್ಲ, ಎಲ್ಲ ಮಿಕ್ಸ್ ಔಟ್ ಇದೆ. ಈಗ ತಗೋ, ಹಣ್ಣಿಲ್ಲ ಅಂತಿದ್ದೆಲ್ಲ ಎಲ್ಲಿತ್ತಲ್ಲ, ಒಂಚು ಈ ಕಡೆ ಕಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇಷ್ಟಿದೆ. ಇದು ಫುಲ್ ನಾನು ಕೂತ್ಕೊಂಡಿದ್ದೀನಿ. ಇದನ್ನ ಈಗ ಕವರಿಗೆ ಹಾಕ್ಬೇಕು. ಊಟ ಎಲ್ಲ ಮಾಡಿ ಮಧ್ಯಾಹ್ನ ಹೊರಡುದು. ಹಾಗೆ ಬೆಳಿಗ್ಗೆ ತಿಂಡಿ ಇಡ್ಲಿ. ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಹಾಗೆ ಬೇಗನೆ ಹೊರಟ್ಬಿಡೋಣ ಅಂತ. ಅಮ್ಮ ಇದ್ದಿದ್ರೆ ಸ್ವಲ್ಪ ಹೊತ್ತಿರ್ತಿದ್ವಿ, ಅಮ್ಮ ಇಲ್ಲ ಅಲ್ಲ, ಮತ್ತೆ ಬೇಜಾರಾಗ್ತದೆ. ಸೊ ಬೇಗನೆ ಹೋಗ್ಬಿಡುದು, ಮಳೆ ಬರುವಾಗ. ಮತ್ತೆ ನಾಳೆ ಪ್ರಜ್ಞೆ ಸ್ಕೂಲ್ ಸಹ ಇರ್ತದಲ್ಲ, ಹಾಗಾಗಿ ಬೇಗನೆ ಹೊರಟು ಬಿಡೋಣ ಅಂತ ಹೇಳಿ ಊಟ ಮಾಡಿ, ಮತ್ತೆ ತೆಂಗಿನಕಾಯಿ, ಅಕ್ಕಿ ಇದೆಲ್ಲ ಪ್ಯಾಕ್ ಮಾಡಿ ಆಯ್ತು. ಇದನ್ನೊಂದು ಪ್ಯಾಕ್ ಮಾಡ್ಬೇಕಷ್ಟೆ. ಬಟ್ಟೆ ಎಲ್ಲ ಹೊರಗೆ ಹಾಕಿದ್ದೀನಿ. ಮಳೆ ಬಂದ್ರೆ ಫುಲ್ ಎಲ್ಲ ನೆಂದೋಗ್ತದೆ. ಮತ್ತೆ ನಂಗೆ ಅದು ಮಣ್ಣಾಗಿರೋ ಬಟ್ಟೆ ತಗೊಂಡು ಹೋಗೋಕೊಂಡು ಹಿಂಸೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಬಿಸಿಲು ಬರ್ತಿದ್ದೀನಿ ಅಂತ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ನೋಡುವ ಎಂತ ಆಗ್ತದೆ ಅಂತ ಹೇಳಿ. ಸಂಡೇ ನನ್ನ ಬರ್ಡೇ ಇತ್ತು, ಆದರೆ ಮಂಡೇ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ನನಗೇನು ಅಷ್ಟು ಬರ್ಡೇ ಕೇಕ್ ಕಟ್ಟಿಂಗ್ ಮಾಡೋದು, ಸೆಲೆಬ್ರೇಷನ್ ಅಷ್ಟೆಲ್ಲ ಇಷ್ಟ ಆಗಲ್ಲ. ಬರ್ಡೇ ಗಿಫ್ಟ್ ನನ್ನ ಲೆಕ್ಕದಲ್ಲಿ ತೆಂಗಿನಕಾಯಿ ಬಾವ ಕಾಣಿಸ್ಲಿ, ನೀವು ಹೋಗಿ ನಾ ಮಾಡ್ತೆ. ಬರ್ಡೇ ಗಿಫ್ಟ್ ಗಿಫ್ಟ್ ನೋಡಿ, ಇದು ಟೊಮೊಟೊ ಬನಾನ. ರಚಿತ ನಾನು ತಿನ್ಸ್ಬೇಕಾ? ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು. ಮುಸುಡಿ ಕಾಣ. ಟೂ ಡೇಸ್ ರಜೆ ತಗೊಂಡು ನನ್ನ ತಮ್ಮನ ಹೆಂಡತಿ ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿಗೆ ಬಂದಾದಮೇಲೆ ಅವರು ಕದ್ರಿ ಟೆಂಪಲ್, ಕೊರಗಜ್ಜ ಟೆಂಪಲ್, ಉರುವ ಮಾರಿಗುಡಿ, ಸುಮಾರು ಕಡೆ ಎಲ್ಲ ಹೋಗಿ ಬಂದರು. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು ಎಲ್ಲ ಕಡೆ. ನಾನು ಮನೇಲಿ ಅಡುಗೆ ಎಲ್ಲ ಮಾಡಲಿಕ್ಕಿತ್ತಲ್ಲ, ಹಾಗಾಗಿ ನಾನು ಹೋಗಿರಲಿಲ್ಲ. ಅವರೆಲ್ಲ ಹೋಗಿ ತಿರುಗಾಡ್ಕೊಂಡು ಬಂದಿದ್ದರು. ಹಾಗೆ ಒಂದು ದಿವಸ ನಾವು ಫಿಲಮಿಗೆ ಕೂಡ ಬಂದ್ವಿ, ಕರಾವಳಿ ಫಿಲಮಿಗೆ. ನಾನಂತೂ ತುಂಬ ವರ್ಷಗಳೇ ಆಯಿತು ಫಿಲಮ್ ನೋಡಿದೆ ಥಿಯೇಟ್ರಿಗೆ ಬಂದು. ನಮ್ಮ ಪ್ರಾಗ್ಯ ಅಂತೂ ಫಸ್ಟ್ ಟೈಮ್ ನೋಡೋದು ಇವತ್ತು ಫಿಲಮು. ಅವಳಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಕರಾವಳಿ ಫಿಲಮು ತುಂಬ ಚೆನ್ನಾಗಿತ್ತು, ಒಂದು ಸಲ ನೋಡ್ಬೋದು, ಚೆನ್ನಾಗಿದೆ. ಹಾಗೆ ಫಿಲಮ್ ನೋಡಿಕೊಂಡು ನಾವೆಲ್ಲ ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಮೀನು ತೊಗೊಂಡು ಬರ್ತೀನಿ ಅಂತ ಹೋದರು. ಇವತ್ತು ತಮ್ಮನ ಹೆಂಡತಿ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಾರೆ. ನೈಟ್ ಊಟ ಎಲ್ಲ ಮಾಡಿ ಅವರು ಹೊರಟರು. 10:30ಗೆ ಅವರಿಗೆ ಬಸ್ ಇತ್ತು. ಹಾಗೆ ಹಸ್ಬೆಂಡು ಬಿಟ್ಟು ಬರಲಿಕ್ಕೆ ಹೋಗಿದ್ರು. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.